तृतीयमुण्डके द्वितीयखण्डः स वेदैतत्परमं ब्रह्मधाम यत्र विश्वं निहितं भाति शुभ्रम् उपासते पुरुषं ये ह्यकामास्ते शुक्रमे तदतिवर्तन्ति धीराः कामान्यः कामयते मन्यमानः स कामभिर्जायते तत्र तत्र पर्याप्तकामस्य कृतात्मनस्तु इहैव सर्वे प्रविलीयन्ति कामाः नायमात्मा प्रवचनेन लभ्यो न मेधया न बहुना श्रुतेन यमेवैष वृणुते तेन लभ्यस्तस्यैष आत्मा विवृणुते तनुं स्वाम् नायमात्मा बलहीनेन लभ्यो न च प्रमादात् तपसोऽवाप्यलिङ्गात् एतैरुपायैर्यतते यस्तु विद्वांस्तस्यैष आत्मा विशते ब्रह्मधाम सम्प्राप्येन मृषयो ज्ञानतृप्ता कृतात्मानो वीतरागाः प्रशान्ताः ते सर्वगं सर्वतः प्राप्य धीरा युक्तात्मानः सर्वमेवाविशन्ति वेदान्तविज्ञानसुनिश्चितार्थाः सन्न्यासयोगाद्यतयः शुद्धसत्त्वाः ते ब्रह्मलोकेषु परान्तकाले परामृतात् परिमुच्यन्ति सर्वे गताः कलाः पञ्चदश प्रतिष्ठा देवाश्च सर्वे प्रतिदेवतासु कर्माणि विज्ञानमयश्च आत्मा परिव्यये सर्व एकीभवन्ति यथा नद्यस्यन्दमानाः समुद्रे अस्तं गच्छन्ति नामरूपे विहाय तथा विद्वान् नामरूपाद् विमुक्तः परात् परं पुरुषमुपैति दिव्यम् स यो ह वै तत्परमं ब्रह्म वेद ब्रह्मैव भवति तरति शोकं तरति पाप्मानं गुहाग्रन्थिभ्यो विमुक्तो मृतो भवति तदेतत्र चायुक्तम् क्रियावन्तः श्रोत्रिया ब्रह्मनिष्ठा स्वयं जुह्वते एकर्षि श्रद्धयन्तः तेषामेवैतां ब्रह्मविद्यां वदेत शिरोव्रतं विधिवद्यैस्तु जीर्णम् तदेतत्सत्यमृषिरं गिरा प्रोवाच नैतदजीर्णव्रतोऽधीते नमः परमऋषिभ्यो नमः परमऋषिभ्यः इति तृतीयमुण्डके द्वितीयखण्डः समाप्ता च मुण्डकोपनिषत् भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः तुष्टुवागं स्वस्तनूभिः वेशेम देवहितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ओम शांति शांति शांति. ನಾವು ಮುಂಡಕ ಉಪನಿಷತ್ತಿನ ಮೂರನೇ ಮುಂಡಕದ ಎರಡನೇ ಖಂಡದಲ್ಲಿ ನಿನ್ನೆಯವರೆಗೆ ಮೊದಲಿನ 4 ಶ್ಲೋಕಗಳನ್ನು ನೋಡಿದ್ವಿ. ಇವತ್ತಿನ ದಿವಸ
5ನೇ ಶ್ಲೋಕವನ್ನ ನೋಡ್ಬೇಕಾಗಿತ್ತು. ಬಹಳ ಇಂಪಾರ್ಟೆಂಟ್ ಶ್ಲೋಕಗಳದಾವ. ಮುಂಡಕ ಉಪನಿಷತ್ತು ಸಮಾಪ್ತಿ ಆಗ್ಲಿಕ್ಕೆ ಬರ್ತದ. ಈ ಈ ಈ ಖಂಡ ಮುಗೀತಂದ್ರ ಮುಂಡಕ ಉಪನಿಷತ್ತು ಮುಗೀತದ. ಈಗ ಎಲ್ಲಾ ಸಾಧನ ಸಾಧ್ಯಗಳನ್ನ ಹೇಳಿ ಮತ್ತೊಮ್ಮೆ ಸಾಧನಗಳನ್ನು ಹೇಳಾಕತ್ತಾರೆ. ಯಾರಿಗೆ ಏನು ಸಾಧನೆ ಮಾಡಿದವರಿಗೆ ಆತ್ಮ ಲಭ್ಯನದಾನ ಅದನ್ನ ಹೇಳಾಕತ್ತಾರ. 4ನೇ ಶ್ಲೋಕ. 4ನೇ ಶ್ಲೋಕ ಆಯ್ತು ನಿನ್ನೆ, ಇವತ್ತು 5 ಹೌದು 5. ಸಂಪ್ರಾಪ್ತೈ ನ ಮೃಷಯೋ ಜ್ಞಾನ ತೃಪ್ತಾ ಕೃತಾತ್ಮನೋ ವೀತರಾಗಾ ಪ್ರಶಾಂತಾ ತೇ ಸರ್ವಗಂ ಸರ್ವತಃ ಪ್ರಾಪ್ಯ ಧೀರಾ ಯುಕ್ತಾತ್ಮಾನ ಸರ್ವಮೇವ ವಿಶಂತಿ. ಈ ಆತ್ಮನನ್ನು ಏನಂ ಅಂದ್ರ ಈ ಆತ್ಮನನ್ನು ಸಂಪ್ರಾಪ್ಯ ಅಂದ್ರೆ ಏನ್ರಿ? ಸಮ್ಯಕ್ ಪ್ರಾಪ್ಯ ಅಂದ್ರೆ ಚೆನ್ನಾಗಿ ಪ್ರಾಪ್ತಿ ಮಾಡಿಕೊಂಡು ಅಂದ್ರೆ ಚೆನ್ನಾಗಿ ತಿಳಿದುಕೊಂಡು ಹಿಂಗರ್ಥ. ಪ್ರಾಪ್ತಸ್ಯ ಪ್ರಾಪ್ತಿ ಅದ, ಅಲ್ಲಿ ಅಪ್ರಾಪ್ತಸ್ಯ ಪ್ರಾಪ್ತಿ ಇಲ್ಲ. ಆದ್ರೆ ಅದು ಏನದ? ತಿಳುವಳಿಕೆ. ಪ್ರಾಪ್ತಿ ಇದ್ರು ಕೂಡ ತಿಳುವಳಿಕೆ ಇರುವುದಿಲ್ಲ ಅಂತ ಅರ್ಥ. ಸಂಪ್ರಾಪ್ಯ ಪಡೆದುಕೊಂಡು ಚೆನ್ನಾಗಿ ಪಡೆದುಕೊಂಡು ಚೆನ್ನಾಗಿ ತಿಳಿದುಕೊಂಡು. ಋಷಿಗಳು ಸಾಧನ ಚತುಷ್ಟಯ ಸಂಪತ್ತಿ ಉಳ್ಳ ಅಧಿಕಾರಿಗಳೇ ಋಷಿಗಳು. ಋಷಿಗಳಂದ್ರೆ ಅಲ್ಲಿ ಹೋಗ್ಬೇಡ್ರಿ, ಕಮಂಡಲ ಕ್ಯಾವಿ ಅಲ್ಲಿ ಹೋಗ್ಬೇಡ್ರಿ. ಅಲ್ಲಿ ಹೋಗೋದು ರೂಢ ಆಗ್ಬಿಟ್ಟೈತೆ ನಮ್ಮ ಮನಸ್ಸಿಗೆ. ಋಷಯ ಏನದ? ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿಗಳು ಏನಾಗ್ತಾರ್ರಿ? ಜ್ಞಾನ ತೃಪ್ತಾ ಕೃತಾತ್ಮಾನ ವೀತರಾಗ ಪ್ರಶಾಂತ ಆಗುವರು. ಏನಾಕಾರ? ನಾಲ್ಕು ಆಗ್ತಾರ ನೋಡ್ರಿ. ಏನಾಗ್ತಾರ? ಜ್ಞಾನ ತೃಪ್ತರಾಗ್ತಾರ. ಜ್ಞಾನ ತೃಪ್ತರು. ಆ ಜ್ಞಾನವನ್ನ ಪಡೆದ ನಂತರ ಇನ್ನೊಂದನ್ನ ಪಡೆಯಬೇಕೆನ್ನುವ ಆಶೆ ಉಳಿಯುವುದಿಲ್ಲ. ಆದ್ದರಿಂದ ಜ್ಞಾನ ತೃಪ್ತರು. ಯಾವ ಬ್ರಹ್ಮಜ್ಞಾನವನ್ನ ಪಡೆದ ನಂತರ ಅವ ಸಾಧಕನಿಗೆ ಇನ್ನೊಂದನ್ನು ಏನೂ ಪಡೆಯುವುದು ಅವಶ್ಯಕತೆ ಇಲ್ಲ. ಎಲ್ಲವನ್ನು ಪಡೆದಂತೆ ಅವಾಗ ಅನುಭವ ಆಗ್ತದೆ. ಆದ್ದರಿಂದ ಅವ ಏನಕ್ಕನಲ್ಲೇ ಜ್ಞಾನ ತೃಪ್ತನಾಗ್ತಾನ. ಕೃತಾತ್ಮನು ಆಗುತ್ತಾನೆ ಅಂದ್ರೆ ಏನು? ಮಾಡಬೇಕಾಗಿದ್ದನ್ನು ಎಲ್ಲಾ ಮಾಡಿದವನು. ಏನ್ ಮಾಡ್ಬೇಕಾಗಿತ್ತವ? ತನ್ನ ಅಪೂರ್ಣತೆಯನ್ನ ತ್ಯಾಗ ಮಾಡಿ ಪೂರ್ಣತೆಯನ್ನ ಗುರುತಿಸುವುದು ಈ ಜೀವನದ ಉದ್ದೇಶ. ಅವ ಮಾಡಿದ ಪೂರ್ಣ ಸ್ವರೂಪವನ್ನು ಗುರುತಿಸಿಬಿಟ್ಟ. ಈಗ ಕೃತಾತ್ಮನ ಇನ್ನ ಏನೂ ಮಾಡಬೇಕಾದದ್ದು ಇಲ್ಲ. ಪರಮಾತ್ಮ ಸ್ವರೂಪದಿಂದಲೇ ಉತ್ಪತ್ತಿಯಾದಂತ ಆತ್ಮ ಉಳ್ಳವನಾಗಿ ಅವ ಏನಾಗ್ಬಿಟ್ಟ ಈಗ ಅಂದ್ರ ಕೃತಾತ್ಮ ಅದ. ಎಲ್ಲ ಕರ್ಮಗಳನ್ನ ಮಾಡಿ ಪೂರ್ಣವಾಸಕ್ ಬರ್ತೈತೇನ್ರಿ? ಒಂದ್ ಜೀವನದಾಗ 100 ವರ್ಷ ಆಯುಷ್ಯ ಕೊಡ್ತೇವಿ. ಎಲ್ಲ ಕರ್ಮಗಳನ್ನ ಮಾಡಿ ಪೂರ್ಣ ಆಗಪ್ಪ ಅನ್ಲಕ್ ಬರ್ತೈತೇನು? ಒಂದು 10,000 ಕರ್ಮಗಳನ್ನ ಪೂರ್ಣ ಮುಗಿಸಿದ್ರಂದ್ರ ಅವು ಮತ್ತೆ 30,000, 40,000, 50,000 ಸಂಸ್ಕಾರಗಳನ್ನ ಕೊಟ್ಟು ಹೋಗ್ತಾವು. 10,000 ಕರ್ಮಗಳು ಹಂಗ ಹೋಗುದಿಲ್ಲ. ಆದ್ರಿಂದ ಕರ್ಮದಿಂದ ತೃಪ್ತಿ ಆದವರು ಯಾರು ಇಲ್ಲ. ಪೆಟ್ರೋಲ್ ಇಂದ ಬೆಂಕಿ ಹಾರಿಸಿದವರು ಯಾರು ಇಲ್ಲ. ವಿಷಯ ವಸ್ತುಗಳನ್ನ ಭೋಗಿಸಿ ತೃಪ್ತರಾದವರು ಯಾರು ಇಲ್ಲ. ಮತ್ ನಾವೇನ್ ಮಾಡಕ್ ಹೊಂಟೇವ್ರಿ? ವಿಷಯಗಳನ್ನ ಹೊಂದಿ ಸುಖವನ್ನ ಹೊಂದಬೇಕು ಅಂತ ಹೊಂಟೇವಿ. ಏನ್ ಅನ್ಬೇಕು ಇದಕ್ಕ? ಮೂಢ ಅನ್ಬೇಕು. ಇಂಥವ್ರಿಗೆ ಏನ್ ಅನ್ಬೇಕಂದ್ರೆ ಮೂಢರು ಅಥವಾ ಸಮ್ಯಕ್ ಮೂಢ ಸಮ್ಮೂಢ ಅನ್ಬೇಕು.
ತೆಗೆದುಕೊಂಡವರು. ಯಾವುದ್ರ ಬಗ್ಗೆನೂ ಈಗ ಅವರಿಗೆ ಆಸಕ್ತಿ ಇಲ್ಲ. ವೀತರಾಗ, ಎಲ್ಲ ವಿಷಯಗಳಿಗೆ ಉಪರತಿಯನ್ನ ಹೊಂದಿದವರು, ವಿಷಯಗಳಿಂದ ಹಿಂತಿರುಗಿದವರು, ದೋಷ ದರ್ಶನ ಮಾಡಿಕೊಂಡವರು. ವಿಷಯಗಳಲ್ಲಿ ದೋಷದ ರುಚಿ ಏನೋ ಅದ, ವಿಷಯಗಳು ಇಲ್ಲಂತಲ್ಲ. ಕಂಡಾಗಲೇ ರಮಣೀಯವೆಲ್ಲ, ಉಂಡಾಗಲೇ ನಿರಸನವೆಲ್ಲ. ಯಾಕರ ಉಣ್ಯೋ ಬಾಳ ರಮಣೀಯ, ಕಂಡಾಗ ಬಾಳ ರಮಣೀಯ. ನೋಡ್, ನಿಮ್ ಅನುಭವಕ್ಕೆ ನೀವು ಹಚ್ಚಿ ನೋಡ್ಕೊಡ್ರಿ, ರಮಣೀಯ ಅದಾವಿಲ್ ನೋಡ್ರಿ. ಬೋಗ್ಸಿದ ಮೇಲೆ ಬ್ಯಾಕನ ಬೋಗ್ಸಿದ್ನೆ ಅನ್ಸತ್ತೆ ಇಲ್ಲ, ವಿಚಾರ ಮಾಡಿ ನೋಡ್ರಿ. ಅದ ಮಾತ ಶಾಸ್ತ್ರ ಹೇಳಿದ್ರೆ ನಾವು ನಂಬೋದಿಲ್ಲ. ಎಂತ ಮೂಡ್ರ ಅನ್ಬೇಕು, ಜಾಂಡ್ರ ಅನ್ಬೇಕು. ಪ್ರಶಾಂತ, ಪ್ರಶಾಂತರು. ಪ್ರಕರ್ಷೇಣ ಶಾಂತ ಪ್ರಶಾಂತ. ಸಂಪೂರ್ಣವಾಗಿ ಶಾಂತಿ, ಕ್ಷಣ ಮಾತ್ರದಲ್ಲಿ ಶಾಂತಿವನ್ನ ಹೊಂದಿ ಮತ್ತೆ ಅಶಾಂತಿಯಲ್ಲಿ ಅಶಾಂತಿಯಿಂದ ಮತ್ತೆ ಒದ್ದಾಡುವುದಲ್ಲ. ಪ್ರಕರ್ಷೇಣ ಶಾಂತಿ. ಒಮ್ಮೆ ಶಾಂತ ಆಗ್ಬಿಡ್ತು ಅಂದ್ರೆ ಅಂತಃಕರಣ ಆತ್ಮದರ್ಶನದಿಂದ ಶಾಂತ ಪ್ರಶಾಂತಿ ಆಗಿಬಿಡ್ತು. ಮುಂದೆ ಏನೂ ಬಯಸುವುದಿಲ್ಲ ನೋಡು, ಏನೇನು ಬಯಸುವುದಿಲ್ಲ. ಯಾಕೆ ಬಯಸುವುದಿಲ್ಲ? ಯಾರು ಹೇಳ್ತೀರೇನು? ಅನುಭವದ ಏನಾರ ನಿಮ್ದು ಅನುಭವದಿಂದ ಹೇಳ್ತೀರೇನು? ಯಾಕೆ ಬಯಸುವುದಿಲ್ಲ? ಏನೆಲ್ಲ ಭೋಗಗಳು ಅದಾವ ಅವೆಲ್ಲವೂ ನನವೇ. ಈಗ ಬೇರೆಯವರು ಅನ್ನುವ ಮಾತೇ ಇಲ್ಲ. ಬೇರೆಯವರು ಇದ್ವು, ಅಜ್ಞಾನ ಕಾಲದಾಗ ಬೇರೆಯವರು ಇದ್ವು, ಅವನ್ನ ನಾನು ಪಡಿಬೇಕು ಅಂತ ಮಾಡ್ತಿದ್ದೆ. ಈಗ ಏನಿಲ್ಲ, ಎಲ್ಲ ನನವೇ. ಅಷ್ಟು ದೊಡ್ಡ ಆಗ್ಬಿಟ್ಟ. ಈಗ ಅವ ಜ್ಞಾನಿ ಆದ್ಮ್ಯಾಗ ಅವ ಏನಾಗ್ಬಿಟ್ಟ ಅಂತಂದ್ರ ಅವ ವ್ಯಾಪಕ ಸ್ವರೂಪದವಾಗಿಬಿಟ್ಟ. ಅಲ್ಲೇ ನೆಲೆಯಾಗಿ ನಿಲ್ಬೇಕು. ಮತ್ತೆ ಈ ಪರಿಚಿನ್ನ ಶರೀರ ಮನಸ್ಸುಗಳಲ್ಲಿ ಇಳಿದು ಬರಬಾರದು. ನೀವು ಇಂಥ ವ್ಯಾಪಕ ಆಗಿರಲ್ಲ. ನಿಮ್ಮ ಕಣ್ಣೆದುರಿಗೆ ಚಂದ್ರ ಸೂರ್ಯಗಳು ಚಂಡ ಆಡುವಂತ ಗೋಲಿಗಳಾಗ್ಬೇಕು. ಹುಡುಗರು ಆಡ್ತಾವಲ್ಲ, ಚಂದ್ರ ಸೂರ್ಯರು ಚೆಂಡ ಆಗ್ಬೇಕು. ಸಣ್ಣ ಸಣ್ಣ ಚೆಂಡ ಆಟ ಆಡೋ ಚೆಂಡ ಆಗ್ಬೇಕು. ಅಷ್ಟು ದೊಡ್ಡವರು ನೀವು ಆಗ್ಬೇಕು ಅಂತ ಭಾವನೆಯನ್ನು ಮಾಡ್ರಿ. ಅವಾಗ ಎಲ್ಲ ನಿಮ್ದ ಐತಿಲ್ಲ ನೋಡ್ರಿ. ನಿಮ್ಮನ್ ಬಿಟ್ಟು ಯಾರು ಅದಾರ ನೋಡ್ರಿ. ಎಲ್ಲ ನೀನೇ ಅದ, ನಮ್ಮದಲ್ಲ, ನಾನೇ. ಅವ್ನಿಗೆ ಏನನ್ನು ಪಡಿಬೇಕಂತ ಆಸೆ ಇಲ್ಲ. ಈಗ ದೊಡ್ಡದನ್ನ ಪಡೆದ್ಬಿಟ್ಟ ನಾವ, ಇನ್ನೇನ್ ಪಡಿಬೇಕು? ಎಲ್ಲ ಅದರಲ್ಲಿ ಎಲ್ಲ ಅಂತರ್ಗತ ಅದಾವು. ಆ ಆತ್ಮಜ್ಞಾನದ ಸುಖದಲ್ಲಿ ಎಲ್ಲಾ ಸುಖಗಳು ಅಂತರ್ಗತ ಅದಾವ. ಇವೇನು ಪರಿಚಿನ್ನ ಸುಖಗಳಿದ್ವಲ್ಲ, ಮೊದಲ ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ಸ್ಥಾನ, ಮಾನ, ಗೌರವ, ಪೆನ್ಷನ್ನು, ಬಹುಮಾನ, ಏನಿದ್ರಿಂದ ಒಂದು ಸುಖ ಸಿಗ್ತಿತ್ತಲ್ಲ, ಅವೆಲ್ಲ ಸುಖಗಳ ಅದರಲ್ಲಿ ಒಟ್ಟಿಗೆ ಕೂಡಿಸಿ ಅದಾವ ಆ ಸ್ವರೂಪದಲ್ಲಿ, ಸುಖದಲ್ಲಿ. ಆದ್ದರಿಂದ ಮತ್ತೊಂದು ಸುಖವನ್ನು ಬಯಸುವುದಿಲ್ಲ. ನಾವು ಒಂದು ಉದಾಹರಣೆ ಕೊಡ್ತಿರ್ತಿಲ್ಲ ಆಗಲೆಲ್ಲ. ಒಂದು ತಿನ್ನುವ ವಿಷಯಕ್ಕ ದೋಸೆ ಅಂದ್ರೆ ಎಲ್ಲರಿಗೂ ಪ್ರೀತಿ ಅಂತ ನಾ ತಿಳ್ಕೊಂಡು ಇದನ್ನ ಒಂದು ಅನುಭವ ಹೇಳ್ತೇನೆ ನೋಡಿ, ಕೇಳ್ರಿ. ನಮ್ಮ ಮನೆಯೊಳಗ ನನ್ಗೆ 2 ದೋಸೆ ಅಥವಾ 3 ದೋಸೆ ತಿಂದ್ರೆ ಹೊಟ್ಟೆ ತುಂಬದ, ಬ್ಯಾಡ ಅನಿಸ್ತದ ಮುಂದೆ. ಅವತ್ತಿನ ದೋಸೆ ಯಾವುದೋ ಒಂದು ದೋಸೆ 3 ಅಥವಾ 4 ದೋಸೆ ತಿಂದು ನಾನು ಹೊರಗೆ ಹೋಗೀನಿ. ನಮ್ಮ ಗೆಳೆಯರು ಪಾರ್ಟಿ ಮಾಡೋನ್ ಬಾ, ದೋಸೆ ತಿನ್ನಕ್ ಹೋಗೋಣ ಬಾ ಅಂತ ಕರೆದ್ರ ಬಹಳ ಪ್ರೀತಿಯಿಂದ ರಿಟೈರ್ಡ್ ಆದವ್ರು ಕೂಡಿ ಇವತ್ತು ದೋಸೆ ತಿನ್ನಕ್ ಹೋಗೋಣ ಬರ್ರಿ ಅಂದ್ರೆ ಹೋಗ್ತೇನೆ. ನೀವು ಇಲ್ರಿ, ನಾನು ಮನ್ಯಾಗ ಬಹಳ ದೋಸೆನೇ ತಿಂದು ಬಂದೇನಿ, ನಾವು ಹೋಗುದಿಲ್ಲ, ತಿನ್ನಕ್ ಆಗುದಿಲ್ಲ. ಹಂಗಾಗ್ತದ ಅವಂಗ. ವಿಷಯ ವಸ್ತುಗಳಂತ ಹೋಗ್ಬೇಕಂದ್ರೆ ಹಂಗಾಗ್ತದ ಅವ್. ಯಾಕಂದ್ರೆ ಅವು ಅವನಲ್ಲಿ ಆ ಆನಂದ, ಅವುಗಳಿಂದ ಸಿಗುವಂತ ಆನಂದ ತನ್ನ ಸ್ವರೂಪದಿಂದ ಪ್ರಾಪ್ತಿಯಾಗಿ ಬಿಟ್ಟದವು.
ಹಿತ್ತಲಿನಲ್ಲಿ ಇರುವಂತಹ ಬಾವಿಯಿಂದ ನೀರನ್ನ ಸೇದಿ ಆ ನೀರಿನ ಒಂದು ನೀರಡಿಕೆಯನ್ನ ಕಳ್ಕೊಂಡಂತವನಿಗೆ ಕಾರ್ಪೊರೇಷನ್ ನೀರ್ ಮ್ಯಾಗ ಯಾಕೆ ಡಿಪೆಂಡ್ ಹಾಕಲ್ರಿ ಅವ? ತನ್ನ ಸ್ವರೂಪದಿಂದ ಆನಂದವನ್ನ ಸೂರೆಗೊಳ್ಳುವಂತಹ ಈಗ ಅವಾಗ ಜ್ಞಾನಿಗೆ ವಿಷಯಗಳಿಂದ ಆನಂದವನ್ನು ಯಾಕೆ ಹುಡುಕ್ತಾನವ? ನೋಡ್ರಿ, ವಿಚಾರ ಮಾಡ್ರಿ. ಹೇಳುವುದೇನೋ ಆಗಿರದ, ಇದು ಹೇಳುವುದು ಬಾಳ ಆಗಿರದ. ಇರಬೇಕಂದ್ರ ನಮ್ಮಲ್ಲಿ ಎಲ್ಲ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿ ಇರಬೇಕು, ಶ್ರವಣ ಮನನ ನಿಧಿಧ್ಯಾಸನ ಮಾಡಿರ್ಬೇಕು. ಅವಾಗ ಮಾತ್ರ ಇದು ಸಾಧ್ಯ. ಇಲ್ಲಾಂದ್ರೆ ಇದು ಬರೀ ಹೇಳಲಿಕ್ಕೆ ಬಂತು, ಇರ್ಲಿಕ್ಕೆ ಬರ್ಲಿಲ್ಲ. ಯಾರ ಹೇಳ್ತೀರ ಹಸಿವು ಯಾರಿಗೆ ಆಗ್ತದ? ಹಸಿವು ಯಾರಿಗೆ ಆಗ್ತದ್ರಿ? ನಮ್ ಹಳೆ ಮಂದಿ ಬೇಡ, ಪ್ರಾಣಕ್ಕಾಕತ್ರಿ. ನೀ ಹಳೆ ಮಂದಿ ಬೇಡ ಅಪ್ಪ, ಹಳೆ ಮಂದಿ ಬೇಡ ಅಂತ ನಾ ಎಲ್ಲ ಹೇಳ್ಬಿಟ್ಟೆ ನಿಮ್ಗೆಲ್ಲ. ನಿಮಗ್ ಭಯಪಾಠ ಅದಾವು. ಹೊಸಬ್ರು ವಿಚಾರ ಮಾಡ್ಬೇಕಲ್ಲ, ಅವ್ರ ಬುದ್ಧಿ ಓಡ್ಬೇಕಲ್ಲ. ಹೊಸಬ್ರು ಯಾರು ಭಯ ಬಿಡುದು ನೋಡ್ರಿ. ಅವ್ರಿಗೆ ಈ ಮಾತುಗಳಿಗೆ ದಿಗ್ಭ್ರಮೆ ಅನಿಸಿರ್ಬೇಕು, ಅದಕ್ಕೆ ಸುಮ್ ಕೂತಿರ್ತಾರ. ಹಸಿವಿ ಯಾರಾಗ್ತದ? ನಮ್ಮ ಹಳೆ ಮಂದಿ ಬಿಟ್ಟು ಹೊಸಬ್ರು ಯಾರಾದ್ರೂ ಹೇಳ್ರಿ. ಅವ್ರು ಹೇಳಿದ್ರು, ಯಾರಾದ್ರೂ ಕೇಳಿಸ್ಕೊಂಡಿದ್ರು ಹೇಳ್ರಿ, ಅದನ್ನ ಹೇಳ್ರಿ ಕಡಿಕ. ಹಸು ಸಾಯಂಕಾಲಗತ್ತಲ್ರಿ, ಅದೇ ಪ್ರಾಣ ಹೋದಂಗ ಆಲಕತ್ತದ, ಪ್ರಾಣಕ್ಕ ಆಗ್ತದ. ಪ್ರಾಣಕ್ಕ ಆಕತ್ರಿ? ಸುಮ್ಮಾದ್ರಲ್ಲ. ಹಸಿವು ಪ್ರಾಣಕ್ಕಾಗತ್ತೆ ಗುರುಗಳೇ. ಹಸಿವು ಪ್ರಾಣಕ್ಕಾಗತ್ತೆ ಗುರುಗಳೇ. ಪ್ರಾಣಕ್ಕಾಗತ್ರಿ? ಮನಸ್ಸಿಗೆ ಹೇಳ್ರಿ. ಮತ್ತೊಬ್ರು ಹೇಳ್ತಾರ ನೋಡ್ರಿ. ಹಸಿವು ಯಾರಿಗ ಆಗತ್ರಿ? ಇನ್ನೊಬ್ರು ಹೇಳ್ರಿ. ಮಹಾಂತೇಶ್ ಯಾರು ಹೇಳಾಗತ್ತ ನೋಡ್ರಿ. ಮನಸ್ಸಿಗೆ ಆಗ್ತದೆ. ಮತ್ತ ನನಗ ಆಕತ್ರಿ ಅನ್ನೋರು ಯಾರು ಅದಿರೇನು? ಪ್ರಾಣ ಧರ್ಮ ಅವ್ರಪ್ಪರ ಹಸಿವು ನೀರಡಿಕೆ ಪ್ರಾಣ ಧರ್ಮ. ನನಗ ಅನ್ಸತ್ತಲ್ಲ, ಇದಕ್ಕೇನಂತೀರಿ? ಬರೋಬ್ರಿ ನೀವ್ ಹೇಳಿದಂತ ತಿಳ್ಕೊಳ್ಳೋದು, ನಾವು ಹಂಗ ಬರ್ತೇವಿ. ಆದ್ರ ಮತ್ತ ಹಸಿವು ಯಾರಿಗೈತ? ನಮಗಾಗಿರೋದಿಲ್ಲ. ಜೀವ ಅನಿಸ್ಕೊಂಡಾಗ ನಮ್ಗ ಜೀವ ಅನಿಸಿಕೊಂಡಾಗ ನಮಗ. ಮತ್ತೀಗ ಆತ್ಮ ಅನಿಸ್ಕೊಂಡಾಗ್ರಿ? ಆತ್ಮಕ್ಕೆ ಏನೂ ಇಲ್ರಿ. ನಾ ಸಂತೃಪ್ತ ಐತ್ರಿ ಅದು. ಈಗ ಜೀವ ಇದ್ದಾಗ ಆತ್ಮ ಐತಿಲ್ಲ ಅಲ್ಲಿ? ಐತ್ರಿ ಐತಿ. ಆ ಜೀವನದಲ್ಲಿ ಅಭಿಮಾನ ಮಾಡಿದಾಗ ನಮ್ಗ ಹಸಿವಾದಂಗ ಅನಿಸ್ತದ, ಅಧ್ಯಾರೋಪದಿಂದ. ಹೌದ್ರಿ, ಅಧ್ಯಾರೋಪದಿಂದ. ಅದು ಹಸಿವಾಗೋದು ಪ್ರಾಣಕ್ಕ ಹಸಿವಾಗ್ತದ. ಪ್ರಾಣಕ್ಕ ಹಸಿವಾದ್ರ ನನಗ ಹಸಿವಾಗ್ತದ ಅನ್ನೋದು ಭ್ರಮೆ. ಅವ ಏನ್ ಜ್ಞಾನಿ ಏನ್ ತಿಳ್ಕೊಳ್ತಾನ? ಹಸಿವಾಗೈತಿ, ಪ್ರಾಣಕ್ಕೆ ಹಸಿವಾಗೈತಿ ಅಂತ ತಿಳ್ಕೊತಾನ. ಇಷ್ಟಪರಕ್ಕ ಮತ್ತ ಹಸಿವಾಗೋದಿಲ್ಲ ತಿಳ್ಕೊಬ್ಯಾಡ್ರಿ. ಅವಂಗ ಜ್ಞಾನಿ ಊಟ ಮಾಡ್ತಾನಿಲ್ರಿ? ಊಟ ಮಾಡ್ತಾನೆ, ನೀರ್ ಕುಡಿತಾನೆ. ನನಗ ಹಸಿವಾಗೈತಿ ಅನ್ನೋದಿಲ್ಲ ಅಷ್ಟ. ಅವ ಪ್ರಾಣಕ್ಕೆ ಹಸಿವಾಗೈತಿ, ಪ್ರಾಣಕ್ಕೆ ನೀರಡಿಕೆ ಆಗೈತಿ, ಮನಸ್ಸಿಗೆ ನೋವಾಗೈತಿ, ನನಗಾಗಿಲ್ಲ. ಇಷ್ಟ ವಿಚಾರ ಪರಕದ. ಆತ್ಮೀಯರೇ, ವಿಚಾರ ಮಾಡ್ರಿ. ಮನಸ್ಸನ್ನು ಬೇರೆ ಮಾಡಿಟ್ಟು ಮನಸ್ಸಿಗೂ ಸಾಕ್ಷಿಯಾಗಿ ನೋಡ್ತಾನವ. ಪ್ರಾಣಕ್ಕೆ ಸಾಕ್ಷಿಯಾಗಿ ಅದನವ ಜ್ಞಾನಿ. ಈಗ ಜ್ಞಾನಿ ಅನುಭವ ನಮಗ ಆತು ಅಂದ್ರೆ ನಾವು ಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯ ಅದ. ಜ್ಞಾನಿ ಅನುಭವ ಹಿಂಗ ಅಂತಾರ್ರಿ, ಜ್ಞಾನಿ ಹಿಂಗಿರ್ತಾನ ಅಂತಾರ್ರಿ ಅಂದಿವಂದ್ರ ಅದು ನಮ್ಮ ಅನುಭವ ಆಗಲಿಲ್ಲ. ಜ್ಞಾನಿ ಅನುಭವ ನಮ್ಮ ಅನುಭವ ಆಗ್ಬೇಕು ಅಂದ್ರೆ ನಿಧಿಧ್ಯಾಸನ ಇದು ಮಾಡ್ಬೇಕು. ಕೃತಾತ್ಮಾನಃ ವೀತರಾಗಃ ಪ್ರಶಾಂತಾಃ ಪ್ರಕರ್ಷೇಣ ಶಾಂತಃ ಪ್ರಶಾಂತಾಃ. ತೇ ಧೀರಾಃ
ವಿವೇಕಿಗಳು ಯುಕ್ತಾತ್ಮಾನಃ ನಿತ್ಯವೂ ಸಮಸ್ಥಿತಿಯಲ್ಲಿ ಸ್ವಭಾವವುಳ್ಳವರಾಗಿ ಅದ್ ಹೆಂಗದರಿ ಆತ್ಮ ಈರುಳುವ ಇಲ್ಲ ಸಮಸ್ಥಿತಿ ಆತ್ಮನಲ್ಲಿ ಈರುಳಿ ಇಲ್ವಾ ತಾರತಮ್ಯ ಇಲ್ಲ ಸಮಸ್ಥಿತಿ ಅದಕ್ಕೆ ಸಮಾಹಿತ ಸ್ವಭಾವ ಅಂತಾರ ಇದು ಮನಸ್ಸಿಂದು ಯಾವಾಗ್ಲೂ ಈರುಳುವುದು ಒಬ್ಬರನ್ನ ಕಂಡ್ರ ಪ್ರೀತಿ ಮಾಡ್ತೈತಿ ಇನ್ನೊಬ್ಬರನ್ನ ಕಂಡ್ರ ದ್ವೇಷ ಮಾಡ್ತೈತಿ ಇದು ಮನಸ್ಸು ಆತ್ಮ ಏನದ ಎಲ್ಲದರಲ್ಲಿ ಸಮಾಹಿತ ಸ್ವಭಾವ ಅದು ಎಲ್ಲರಲ್ಲಿ ತನ್ನನ್ನೇ ತಾನು ನೋಡುವಂತ ಸ್ವಭಾವ ಸರ್ವತಃ ಪ್ರಾಪ್ಯ ಸರ್ವಗಂ ಸರ್ವತಃ ಪ್ರಾಪ್ಯ ಸರ್ವವ್ಯಾಪಿಯಾದ ಬ್ರಹ್ಮನನ್ನು ಸರ್ವತ್ರ ಪ್ರಾಪ್ಯ ಎಲ್ಲಿ ಹೋಗ್ತೀವಿ ಅಲ್ಲಿ ಪ್ರಾಪ್ಯ ಅದ ಹುಬ್ಬಳ್ಳಿ ಬಂದ ಹುಬ್ಬಳ್ಳಿಯಾಗ ಪ್ರಾಪ್ತಿ ಅದ ಮನ್ಯಾಗ ಬಿಟ್ಟು ಬಂದಿಲ್ಲ ಅನ್ನೋದಿಲ್ಲ ಗದಗಿಗೆ ಹೋದ ಗದಗದಲ್ಲಿ ಪ್ರಾಪ್ತಿ ಎಲ್ಲಿ ಹೋಗ್ತಾನ ಅಲ್ಲಿ ಪ್ರಾಪ್ತಿ ಆಗ್ತದ ಪಡೆದುಕೊಂಡು ಸರ್ವವನ್ನು ಅಭಿಶಂತಿ ಪ್ರವೇಶಿಸುತ್ತಾನೆ. ಘಟಾಕಾಶವು ಮಹಾಕಾಶವನ್ನು ಸೇರುವಂತೆ ಅವಿದ್ಯಾಕೃತವಾದ ಉಪಾಧಿಯಿಂದ ಉಂಟಾಗಿರುವ ಪರಿಚ್ಛಿನ್ನತೆಯನ್ನು ತೊರೆಯುತ್ತಾನೆ. ಅವಿದ್ಯಾ ಸತ್ವೇ ಜಗತ್ಸತ್ವ, ಅವಿದ್ಯಾ ಅಭಾವೇ ಜಗತ್ತಭಾವ. ತಿಳ್ಕೊಂಡ್ಬಿಡ್ರಿ ಈ ಶಬ್ದ. ಈ ಜಗತ್ತು ಎಲ್ಲಿವರೆಗೆ ಸತ್ಯದಂತೆ ಕಾಣ್ತೈತಿ ಅಂದ್ರ ಎಲ್ಲಿವರೆಗೆ ನಮ್ಗೆ ಅವಿದ್ಯೆ ಐತಿ ಅಲ್ಲಿವರೆಗೆ ಇದು ಸತ್ಯದಂತೆ ಕಾಣ್ತದ. ನಾ ಸತ್ಯದಂತೆ ಕಾಣ್ತದ ಅಂತೇನಿ. ಅವಿದ್ಯಾ ಹೋದು ಅಂದ್ರ ಇದು ಕಾಣುದಲ್ಲ, ಇದು ಅವಾಗೂ ಕಾಣ್ತದ, ಅವಾಗ ಇದು ಸುಳ್ಳು ಅಂತ ಕಾಣ್ತದ, ಇದು ಭ್ರಮೆ ಅಂತ ಕಾಣ್ತದ. ನಾ ಕಾಣುದಿಲ್ಲ ಅಂತ ಹೇಳುದಿಲ್ಲ, ತಿಳ್ಕೊಡ್ರಿ. ಕಾಣದಂಗ ಆಗ್ಬೇಕಂದ್ರ ಆ ಷಟ್ ಸಮಾಧಿಗಳನ್ನ ಸಾಧಿಸ್ರಿ. ಅದು ಕಾಣುವುದೇ ಇಲ್ಲ, ಅದು ಇಲ್ಲ ಇಲ್ಲ. 2-3 ಹಂತದವು. ಯಾರ ಕಾಲದಾಗೂ ಕಾಣ್ತೈತಿ, ಅಜ್ಞಾನ ಕಾಲದಾಗೂ ಕಾಣ್ತೈತಿ. ಅಂದ್ರೆ ಜ್ಞಾನ ಕಾಲದ ಸತ್ಯ ಬುದ್ಧಿಗೆ ವಿಷಯ ಆಗೈತಿ, ಅಜ್ಞಾನ ಕಾಲದಲ್ಲಿ ಇದು ಅಸತ್ ಬುದ್ಧಿಗೆ ವಿಷಯ ಆಗ್ಯದ. ಅದ ಪರಿಪಕ್ವ ನಿಧಿಧ್ಯಾಸನ ಅಂತಃಕರಣಕ್ಕ ಇದು ಅಭಾವ. ಜಗತ್ತು ಅತ್ಯಂತ ಅಭಾವ. ಏನದ ಅಲ್ಲೆಲ್ಲವೂ ಪರಮಾತ್ಮ ಸ್ವರೂಪನ ಅದ. ಯಾರ್ದು ಇದು ವಿವೇಕಿಗಳ ಸುದ್ದಿ, ನಮ್ ಸುದ್ದಿ ಅಲ್ಬಿಡ್ರಿ. ನಾವು ಅವಿವೇಕಿಗಳು. ನಮ್ಗೆ ಈ ಆತ್ಮನನ್ನು ಚೆನ್ನಾಗಿ ತಿಳಿದುಕೊಂಡು ಋಷಿಗಳು ಜ್ಞಾನ ತೃಪ್ತರು, ಕೃತಾತ್ಮರು, ರಾಗಾದಿ ದೋಷ ರಹಿತರು, ಪ್ರಶಾಂತರು ಆಗುತ್ತಾರೆ. ಆ ವಿವೇಕಿಗಳು ನಿತ್ಯವೂ ಸಮಾಹಿತ ಸ್ವಭಾವವುಳ್ಳವರಾಗಿ ಆ ಸರ್ವವ್ಯಾಪಿಯಾದ ಬ್ರಹ್ಮವನ್ನು ಸರ್ವತ್ರ ಪಡೆದುಕೊಂಡು ಸರ್ವವನ್ನೂ ಪ್ರವೇಶಿಸುತ್ತಾರೆ. ಇದು ಅವ್ರ ಸುದ್ದಿ, ಇದು ಅವ್ರ ಸುದ್ದಿ. ಆ ವಿವೇಕಿಗಳು ಅಂತಾರೆ. ಇದು ಈ ಅವಿವೇಕಿಗಳ ಸುದ್ದಿ ಅಲ್ಲ, ಆ ವಿವೇಕಿಗಳ ಸುದ್ದಿ. ನೋಡಿ, ವಿಶೇಷ ಅರ್ಥವನ್ನ ಅಪೂರ್ವ ಹೇಳ್ತಾರ ನೋಡೋಣ. ನಾ ಹೇಳಿದ್ದೀನಿ, ಅಪೂರ್ವ ಹೇಳ್ತಾರ ನೋಡೋಣ. In these final mantras of Mundaka Upanishad from 5th chapter up to the 9th mantra, the Acharya is talking about Jnana Phalam. ಈ ಒಂದು ಖಂಡದಲ್ಲಿ ಒಟ್ಟು 11 ಶ್ಲೋಕಗಳದಾವ. ಈ 11 ಶ್ಲೋಕಗಳು ಮುಗಿದು ಅಂದ್ರೆ ಈ ಮುಂಡಕ ಉಪನಿಷತ್ತು ನಾವು ಯಶಸ್ವಿಯಾಗಿ ಮುಗಿಸಿದಾಗ ಮುಂದೆ ಯಾವ ಉಪನಿಷತ್ತು ತಗೋಬೇಕು ಅದನ್ನ ವಿಚಾರ ಮಾಡಿ ತಗೋತೇನೆ. ಆದಿತ್ಯವಾರ ಸೋಮವಾರ 2 ದಿನ ಇರುವುದಿಲ್ಲ. ನಾನು ಬೆಂಗಳೂರಿಗೆ ಒಂದು ಮದುವೆಯ ಸಂಬಂಧ ಹೋಗ್ಬೇಕಾಗ್ಯದ. ಅದಕ್ಕೆ ದುಂಡಪ್ಪ ಅವ್ರ ತಗೋ ಅಂತ ಹೇಳಿದ್ದೀನಿ ಕ್ಲಾಸಸ್. ಯಾವ ಕ್ಲಾಸು ನಾ ತಗೋದಿಲ್ಲ. ಸಂಡೇ ಅಂಡ್ ಮಂಡೇ, ಶನಿವಾರ ಮಠ ತಗೋತೀನಿ. ಮುಂದೆ ಮಂಗಳವಾರ ದಿನ ಮತ್ತೆ 2 ಕ್ಲಾಸ್ ತಗೋ. ಈ ಒಂದು 5ನೇ ಮಂತ್ರದ ಹಿಡಿದು 9ನೇ ಮಂತ್ರದ ಮಠ ಈ ಮುಂಡಕ ಉಪನಿಷತ್ತಿನ ಆಚಾರ್ಯರಾದಂತ ಅಂಗಿರಸರು ಜ್ಞಾನ ಫಲವನ್ನು ಕುರಿತು ಹೇಳ್ತಾ ಇದ್ದಾರೆ. ಈ ಆಧ್ಯಾತ್ಮಿಕ ಜ್ಞಾನದ ಏನ್ ಫಲ ಅದ, ಏನದ ರೀ ಫಲ? 2 ಫಲ ಅದ ನೋಡ್ರಿ. ಒಂದು ಜೀವನ್ ಮುಕ್ತಿ, ಒಂದು ವಿದೇಹ ಮುಕ್ತಿ.
ಜ್ಞಾನ ಆದ ನಂತರ ಜ್ಞಾನದ ಫಲ ಅನ್ನು ಹೇಳ್ಬೇಕಾದಾಗ ಆ ಜ್ಞಾನಿ ಅಂತಃಕರಣದಲ್ಲಿದ್ದಂತ ಎಲ್ಲ ಸಂಚಿತ ಆಗಾಮಿ ಪ್ರಾರಬ್ಧ ಮೊದಲು ಮಾಡಿಕೊಂಡು ಏನ್ರಿ ಯಾವ ಕರ್ಮಗಳು ಎಲ್ಲವೂ ಏನಾಗ್ತಾವ ಕರ್ಮಗಳು ನಾಶ ಆಕಾವ. ಯಾವ ಹಲವಾರು ಹಿಂದಿನ ಕೋಟಿ ಜನ್ಮದಲ್ಲಿ ಮಾಡಿದ ಕರ್ಮಗಳು ಕೂಡ ಜ್ಞಾನದಿಂದ ನಾಶ ಆಗಿ ಹೋಗ್ತಾವ. ಅವು ಯಾವುವು ಅಂದ್ರೆ ಸಂಚಿತ ಕರ್ಮಗಳು ನಾಶ ಆಗುವ. ಸಂಚಿತ ಕರ್ಮಗಳು ಇದರಿಂದ ನಾಶ ಆಕಾವು ಅಂದ್ರ ಈ ಜ್ಞಾನದಿಂದ ನಾಶ ಆಕಾವು. ಈ ಜ್ಞಾನಿ ಏನಾಗ್ತದ ಅವಾಗ ಅಹಂಕಾರ ಮತ್ತು ಮಮಕಾರ ಇರ್ತಾವೇನ್ರಿ ಇರುದಿಲ್ಲ ಅವಾಗ ಈ ಅಹಂಕಾರ ಮತ್ತೆ ಇರುವುದಿಲ್ಲ ಮತ್ತು ಮಮಕಾರ ಇರುವುದಿಲ್ಲ ಅಂದ್ರಿಂದ ಹೊಸ ಕರ್ಮಗಳನ್ನ ಅವ ಗಳಿಸುವುದಿಲ್ಲ. ಜ್ಞಾನಾನಂತರ ಸಂಚಿತ ಕರ್ಮಗಳು ನಾಶ ಆಕವ, ಆಗಾಮಿ ಕರ್ಮಗಳನ್ನ ಅವ ಗಳಿಸುವುದಿಲ್ಲ. ಈ ಕರ್ಮ ವಿಚಾರ ಮಾಡ್ರಿ, ಯಾವಾಗ ಅಹಂಕಾರ ಇರ್ತೈತಿ ಅವಾಗಷ್ಟ ಇದು ಪುಣ್ಯ ಪಾಪವನ್ನು ಗಳಿಸ್ತದ. ಕರ್ಮ ಮಾಡ್ರಿ ಅಹಂಕಾರ ಇಲ್ಲ ಅಂದ್ರ ಅದು ಪುಣ್ಯನ ಗಳಿಸೋದಿಲ್ಲ, ಪಾಪನ ಗಳಿಸೋದಿಲ್ಲ. ಹೆಂಗ ಒಂದು ಉದಾಹರಣೆ ಹೇಳ್ರಿ. ಈ ಪ್ರಾಣಿಗಳಿಗೆ ನಾನು ಮಾಡಿದೆ, ನಾನು ಮಕ್ಕಳನ್ನ ಹಡಿದೆ ಅಂತಾವೇನ್ರಿ? ಅಹಂಕಾರ ಮಮಕಾರ ಐತೇನ್ರಿ ಪ್ರಾಣಿಗಳಿಗೆ? ಇಲ್ಲ. ಅವು ನಾನು ಮಾಡಿದೆ, ನಾ ಉಂಡೆ ಅನ್ನೋದೇನು? ನೀವು ಮನುಷ್ಯ ಅದ ನೋಡ್ರಿ, ನಾ ಮಾಡಿದೆ ನಾ ಉಂಡೆ ಅಂತ. ಈ ಮನಿ ಯಾರು ಕಟ್ಟಿದ್ರಿ? ನಾ ಕಟ್ಟಿದ್ರಿ. ಅತಸ್ಮಿನ್ ತದ್ಬುದ್ಧಿ ಅಹಂಕಾರ. ಅಹಂಕಾರ ಮಮಕಾರ ಎಲ್ಲಿರ್ತಾವ ಅಲ್ಲೇ ಪುಣ್ಯ ಪಾಪಗಳ ಉತ್ಪತ್ತಿ ಆಕಾವ. ಬರ್ದಿಟ್ಕೊಂಡ್ಬಿಡ್ರಿ. ಜ್ಞಾನಿಗೆ ಅಹಂಕಾರ ಇಲ್ಲ, ಆದ್ರಿಂದ ಅವನಲ್ಲಿ ಯಾವ ಆಗಾಮಿ ಕರ್ಮಗಳು ಪುಣ್ಯ ಪಾಪಗಳು, ಪುಣ್ಯನೂ ಹುಟ್ಟುದಿಲ್ಲ ಪಾಪನ ಹುಟ್ಟುದಿಲ್ಲ. ನಾವ್ ಹಿಂಗ್ ಹೇಳ್ತಾ ಇಲ್ಲ ಪುಣ್ಯ ಹುಟ್ಟದ ಪಾಪ ಅಷ್ಟ ಹುಟ್ಟುದಿಲ್ಲ. ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಪುಣ್ಯನೂ ಗೊತ್ತ್ರಿ ಏನ್ರಿ? ಪುಣ್ಯದ ಫಲ ಉಣ್ಣಾಕ ಬರ್ದಂಗ ಆತಲ್ರಿ. ಹೌದು, ಪುಣ್ಯದ ಫಲ ಉಣ್ಣಾಕ ಅದು ರುಚಿ ಇದ್ರು ಕೂಡ ಅದು ಕೂಡ ಬಂಧಿಸ್ತದ. ಪಾಪದ ಕರ್ಮನು ಬಂಧಿಸ್ತದ, ಪುಣ್ಯದ ಕರ್ಮನು ಬಂಧಿಸ್ತದ. ಪಾಪದ ಕರ್ಮ ಮೊದಲ ದುಃಖವನ್ನ ಕೊಟ್ಟು ಆಮೇಲೆ ಸುಖವನ್ನು ಕೊಡ್ತದ. ಪುಣ್ಯದ ಕರ್ಮ ಮೊದಲು ಸುಖ ಕೊಟ್ಟು ಆಮೇಲೆ ದುಃಖವನ್ನು ಕೊಡ್ತದ. ಯಾವ್ದು ಶ್ರೇಷ್ಠ ರೀ? ನಮ್ಮ ಹಳೆ ಮಂದಿ ಬಿಟ್ಟು ಯಾರಾದ್ರೂ ಹೇಳ್ತಾರ ಯಾವ್ದು ಶ್ರೇಷ್ಠ? ಪುಣ್ಯ ಶ್ರೇಷ್ಠನೋ ಪಾಪ ಶ್ರೇಷ್ಠನೋ? ಎರಡೂ ಶ್ರೇಷ್ಠ ಅಲ್ಲ. ಎರಡೂ ಶ್ರೇಷ್ಠ ಅಲ್ಲ. ವೆರಿ ಗುಡ್ ಅಶೋಕ್. ಎರಡೂ ಶ್ರೇಷ್ಠ ಅಲ್ಲ. ದೇ ಡು ನಾಟ್ ಪ್ರೊಡ್ಯೂಸ್ ಪುಣ್ಯ ಪಾಪಂ ಫಾರ್ ಎ ಜ್ಞಾನಿ. ಪುಣ್ಯನೂ ಗಳಿಸೋದಿಲ್ಲ, ಪಾಪನೂ ಗಳಿಸೋದಿಲ್ಲ. ಯಾಕ? ಅವನಲ್ಲಿ ಅಹಂಕಾರ ಇಲ್ಲ, ಮಮಕಾರ ಇಲ್ಲ, ನಾನು ಅನ್ನೋದಿಲ್ಲ, ನಂದು ಅನ್ನೋದು ಇಲ್ಲ. ನಾನು ಅಂದ್ರ ಅಹಂಕಾರ, ನನ್ನದು ಅಂದ್ರ ಮಮಕಾರ, ಎರಡೂ ಇಲ್ಲ. ಸಿಮಿಲರ್ಲಿ ಜ್ಞಾನಿ ಡಸಂಟ್ ಪ್ರೊಡ್ಯೂಸ್ ಪುಣ್ಯ ಪಾಪಂ. ಅವ ಜ್ಞಾನಿ ಆದವ ಪುಣ್ಯ ಪಾಪವನ್ನು ಗಳಿಸುವುದಿಲ್ಲ. ಇಂತಹ ಶಾಸ್ತ್ರವನ್ನು ಓದಿ 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 ಹೇಳಿ ಹೇಳಿ ನಾವು ಉದ್ಧಾರ ಆಗ್ಬೇಕು. ಕೇಳಿ ಕೇಳಿ ನೀವೆಲ್ಲರೂ ಉದ್ಧಾರ ಆಗ್ಬೇಕು ಆತ್ಮೀಯರೇ. ನಾವು ಇನ್ನ ಬೆಳೆಸಾಗತ್ತೇವೆ ಕಾಣ್ತೈತೆ. ಅಹಂಕಾರ ಮಮಕಾರಗಳನ್ನ ಬೆಳೆಸಾಗತ್ತೇವೆ ಅನ್ನೋದಂತ ಅನಿಸ್ತಾಗತ್ತೆ. ನಾವು ಅಲ್ಲೇ ಏನ್ ಮಾಡ್ಬೇಕು? ಅಹಂಕಾರವನ್ನು ಇಲ್ದಂಗ್ ಮಾಡ್ಕೋಬೇಕು, ಮಮಕಾರವನ್ನು ಇಲ್ದಂಗ್ ಮಾಡ್ಕೋಬೇಕು ಅಂದ್ರೆ ಏನ್ ಕೊರತೆ ಅದ ವಿಚಾರ ಮಾಡ್ಬೇಕು. ನಮ್ಮ ಸಾಧನೆ ಒಳಗೆ ನಾವು ವಿಚಾರ ಮಾಡ್ಬೇಕು. ನನ್ನ ಸಾಧನೆ ಒಳಗ ಏನಾದ್ರೂ ಕೊರತೆ ಐತಿ ಅಂದ್ರೆ ನಾ ಏನ್ ಹೇಳ್ತೀನಿ, ನನ್ನ ವೈಯಕ್ತಿಕ ಅಂದ್ರೆ ನಿಧಿತ್ಯಾಸ ಅಂತ ಕೊರತೆ ಅದ, ಅದನ್ನ ಮಾಡ್ಬೇಕು. ಹಂಗ ನಿಮ್ಮದು ಏನಾರ ವೈಯಕ್ತಿಕ ನೀವು ಗುರುತಿಸ್ಕೊಡ್ರಿ, ಆ ಸಾಧನೆಯನ್ನ ಮೇಕಪ್ ಮಾಡ್ಕೊಡ್ರಿ ಅಂತದ ಶಾಸ್ತ್ರ. Just as animals do not have aham and mama, they do not produce any punyam and papam. ಆ ಪ್ರಾಣಿಗಳಲ್ಲಿ ಅಹಂಕಾರದಿಂದ ಮಮಕಾರ ಇಲ್ಲ, ಆದ್ದರಿಂದ ಅವು ಪುಣ್ಯವನ್ನು ಗಳಿಸುವುದಿಲ್ಲ, ಪಾಪವನ್ನು ಗಳಿಸುವುದಿಲ್ಲ. Similarly, Jnani doesn't produce any punyam and papam.
ಈ ಪುಣ್ಯ ಪಾಪ ಗಳಿಸೋದ್ರಲ್ಲಿ ಜ್ಞಾನಿಗೂ ಪ್ರಾಣಿಗಳಿಗೂ ಸಮಾಧಾನ. ಈ ಒಂದು ವಿಷಯದಲ್ಲಿ ಮಾತ್ರ ಜ್ಞಾನಿನೂ ಮತ್ತು ಪ್ರಾಣಿಗಳು ಸಮಾಧಾನ. ಯಾಕ? ಅವು ಕೂಡ ಪುಣ್ಯ ಪಾಪವನ್ನು ಗಳಿಸುವುದಿಲ್ಲ, ಇವನು ಕೂಡ ಪುಣ್ಯ ಪಾಪವನ್ನು ಗಳಿಸುವುದಿಲ್ಲ. ಅವನು ಕೂಡ ಪುಣ್ಯ ಪಾಪವನ್ನು ಗಳಿಸುವುದಿಲ್ಲ. ಮತ್ ಹಂಗ ತಿಳ್ಕೊಂಡ ಜ್ಞಾನಿ ಅಂದ್ರ ಹಂಗ ಅನ್ನಕ್ ಹೋಗ್ಬೇಡ್ರಿ. ಡೋಂಟ್ ಟೇಕ್ ದಿಸ್ ಎಕ್ಸಾಂಪಲ್ ಇನ್ ದ ರಾಂಗ್ ಡೈರೆಕ್ಷನ್. ಅದ್ರಾಗ ಬಹಳ ಸರಿಯಾಗದೀವಿ ನಾವು, ಅದನ್ನು ಹೇಳಬಿಟ್ರಪ್ಪ ಅವರು. ಹಂಗಂತ ತಿಳ್ಕೊಂಡು ಜ್ಞಾನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇಲ್ಲ ಅನ್ನಕ್ ಹೋಗ್ಬೇಡ್ರಿ. Here the similarity is both do not have aham and mama. Therefore they do not produce punya and papam. Therefore agami karma, future karma are avoided. Sanchita burnt, agami avoided. ಏನು ಹೇಳಕ್ ಹೊಂಟಾನಂತಂದ್ರ ಜ್ಞಾನದಿಂದ ಸಂಚಿತ ಕರ್ಮ ನಾಶ ಆಗಿ ಹೋಗ್ತದ. ಆದರೆ ಆಗಾಮಿ ಏನೈತಿ ಅದು ತಪ್ಪಿ ಹೋತು. ಯಾಕಂದ್ರ ಅಹಂಕಾರ ಇಲ್ಲದ್ರಿಂದ ತಪ್ಪಿ ಹೋಯ್ತು, ಮಮಕಾರ ಇಲ್ಲದ್ರಿಂದ ತಪ್ಪಿ ಹೋಯ್ತು. ಜ್ಞಾನಿಗೆ ಆಗಾಮಿ ಕರ್ಮಗಳು ಉತ್ಪತ್ತಿ ಆಗುದಿಲ್ರಿ, ಉತ್ಪತ್ತಿನೇ ಆಗುದಿಲ್ರಿ. ಅವಾಗ ಅಭಿಮಾನ ಇಲ್ಲದೆ ಇರೋದ್ರಿಂದ ಅವಾಗ ಆಗಾಮಿ ಕರ್ಮಗಳು ಉತ್ಪತ್ತಿ ಆಗೋದು, ಅವಾಗ ಫಲನ ಕೊಡುದಿಲ್ಲ. ಯಾಕೆ? ಅಭಿಮಾನ ಇಲ್ಲ ಅವಾಗ. ಸಂಚಿತ ಏನದ ಅದು ಜ್ಞಾನದಿಂದ ಸುಟ್ಟು ಹೋಗ್ತದೆ. Of the accumulated karma, one portion has started fructification in the current janma. ಆ ಸಂಚಿತ ಕರ್ಮದಲ್ಲಿ ಕೆಲವೊಂದು ಭಾಗ ಫಲ ಕೊಡ್ಲಿಕ್ಕೆ ಉದ್ಯುಕ್ತ ಆಗ್ಯದಲ್ಲ ಈ ಜನ್ಮದಲ್ಲಿ. ಈ ಜನ್ಮಕ್ಕಿಂತ ಪೂರ್ಣ ಕಾಲ ಆಗ್ಯದ, ಈ ಜನ್ಮಕ್ಕೆ ಕಾರಣ ಆಗ್ಯದಲ್ಲ, ಅದಕ್ಕಂತೇವಿ ನಾವು ಪ್ರಾರಬ್ಧ. ಅದು ಸಂಚಿತದಾಗಿಂದು ಕೆಲವೊಂದು ಭಾಗ ಅದು ಏನಾಗ್ಯದ ಫಲೋತ್ಪತ್ತಿಗೆ ಅದು ಬೀಜ ಆಗ್ಯದ. ಈ ಶರೀರ ಮತ್ತು ಉತ್ಪತ್ತಿ ಮಾಡ್ಲಿಕ್ಕೆ ಕಾರಣ ಆಗ್ಯದ. ಅದಕ್ಕೇನಂತಾರ? ಪ್ರಾರಬ್ಧ ಕರ್ಮ ಅಂತಾರ. ತಿಳ್ಕೊಡ್ರಿ. ಆ ಪ್ರಾರಬ್ಧ ಕರ್ಮ ಹ್ಯಾಸ್ ಸ್ಟಾರ್ಟೆಡ್ ಇಟ್ಸ್ ಮೋಷನ್. ಅದು ಚಾಲು ಐತಿ ಈಗ. ಈ ಶರೀರ ಅದ, ಜ್ಞಾನಿ ಶರೀರ ಅದ. ಯಾರ್ದ ಶರೀರ ಇದ್ರು ಪ್ರಾರಬ್ಧ ಇರು ಮಠ ಇರ್ತದ. ಇಟ್ ವಿಲ್ ಕಂಟಿನ್ಯೂ ಬಿಕಾಸ್ ಆಫ್ ದ ಮೊಮೆಂಟಮ್. ಅದು ಏನು ಒಂದು ಹಿಂದಿನ ಒಂದು ಬಲ ತಗೊಂಬಂದದ, ಆ ಬಲದ ಮ್ಯಾಗ ಹೋಗ್ತದ. ಒಂದು ಸಳಿ, ಒಂದು ಗಾಲಿ, ಹುಡುಗರು ಆಡುವಂತ ಗಾಲಿಯನ್ನ ಅಥವಾ ಒಂದು ಚಂಡ ಹಿಂಗ್ ಬೀಸಿ ಮಗದ್ರಂದ್ರ ಅದರಲ್ಲಿ ಏನದ ಆ ಒಂದು ಚಲನೆಯಲ್ಲಿ ಒಂದು ಶಕ್ತಿ ಇರ್ತದ. ಆ ಚಲನಾ ಶಕ್ತಿ ಇರೋ ಮಠ ಅದು ಹೋಗ್ತದ, ತಿಳ್ತದ. ಅದು ಯಾವಾಗ ಅದು ಕಡಿಮೆ ಆಗ್ತದ ಅವಾಗ ಅದು ನಿಲ್ತದ. ಹಂಗ ಈ ಪ್ರಾರಬ್ಧದ ವೇಗ ಏನೈತಿ, ಆ ವೇಗ ಇರೋ ಮಠ ಆ ಶರೀರ ಇರ್ತದ. ಜ್ಞಾನ ಆಯ್ತು ಅಂದ್ರ ಅದ್ರ ಚಲನೆ ನಿಲ್ಲೋದಿಲ್ಲ. ಆ ಚಲನೆ ಏನಿರ್ತೈತಿ ಅಲ್ಲಿ ಮಠನು ಅದು ಓಡ್ತದ ಮುಂದೆ. ಅಂದ್ರೆ ಜ್ಞಾನ ಆದ ನಂತರ ಈ ಶರೀರ ಇರುವಂತ ಸಾಧ್ಯತೆ ಐತಿ. ಜ್ಞಾನ ಆದ ತಕ್ಷಣನ ಈ ಶರೀರ ಬಿದ್ದು ಹೋಗುವಂತದ್ದು ಒಂದ್ ಏನಾರ ಇತ್ತಂದ್ರ ಜ್ಞಾನಿಗಳು ನಮ್ಗೆ ಉಪದೇಶ ಮಾಡಕ್ ಸಿಗ್ತಿದ್ದಿಲ್ಲ. ಜ್ಞಾನ ಆಗುತ್ತಲೇ ಖಲಾಸ್, ಅಲ್ಲಿ ಪ್ರಾರಬ್ಧ ಮುಗಿದ ಬಿಡ್ತಿತ್ತು ಅಂತ ತಿಳ್ಕೊಟ್ರಿ. ಅವಾಗ ಜ್ಞಾನಿಗಳು ನಮ್ಗೆ ಉಪದೇಶ ಮಾಡ್ಲಿಕ್ಕೆ ಸಿಗ್ತಿದ್ದಿಲ್ಲ. ಜ್ಞಾನ ಆದ್ರೂ ಕೂಡ ಪ್ರಾರಬ್ಧದ ವೇಗ ಇರುವುದರಿಂದ ಅವ್ರು ನಮ್ಮ ಕೈಗೆ ಸಿಗ್ತಾರ. ಕೆಲವೊಂದು ಜ್ಞಾನಿಗಳು ಅಜ್ಞಾನಿಗಳಿಗೆ ಉಪದೇಶಕ್ಕ ಲಭ್ಯರದಾರ. ಅಂಡ್ ದಿಸ್ ಕಂಟಿನ್ಯೂಯಿಂಗ್ ಪ್ರಾರಬ್ಧ ಕರ್ಮ ಕೀಪ್ಸ್ ದ ಬಾಡಿ ಆಫ್ ಎ ಜ್ಞಾನಿ ಅಲೈವ್. ಈ ವೇಗ, ಪ್ರಾರಬ್ಧ ವೇಗ ಏನದ ಈ ಶರೀರವನ್ನ ಜೀವಂತವಾಗಿ ಇಟ್ಟದ. ಮನಸ್ಸು ಕೂಡ ಅಲೈವ್ ಅದ. ಮನಸ್ಸು ಜೀವಂತದ, ಶರೀರನು ಜೀವಂತದ, ಜ್ಞಾನಿನೂ ಜೀವಂತದಾನ. ಯಾವ ಶಕ್ತಿ ಮ್ಯಾಗ ಅದ, ಯಾವ ವೇಗದ ಮ್ಯಾಗ ಇವ ಅದಾನು ಅಂದ್ರ ಆ ಪ್ರಾರಬ್ಧ ಅನ್ನುವಂತ ಏನು ಒಂದು ಶಕ್ತಿ ಐತಿ ಆ ಶಕ್ತಿಯಿಂದ. ಮತ್ತ ಪ್ರಾರಬ್ಧ ಐತಿ ಅಂದ್ರ
ಆ ಒಂದು ಜ್ಞಾನಿ ಶರೀರದಲ್ಲಿಯೂ ಕೂಡ ಕೆಲವೊಂದು ಸುಖ ದುಃಖಗಳು ಹಾಕವ ಇಲ್ಲೋ? ಏನ್ ಕೇವಲ ಸುಖದ ಘಟನೆಗಳು ಹಾಕವ, ಏನು ದುಃಖದ ಘಟನೆಗಳು ಆಗ್ತಾವೋ? ಹೇಳ್ರಿ, ಯಾರಾದ್ರೂ ಒಬ್ರು ಹೇಳ್ರಿ. ನಮ್ಮ ಹುಬ್ಬಳ್ಳಿ ಮಂದಿ ಬಿಟ್ಟು ಮೊದಲೆಲ್ಲ ಆಗ್ಯಾವ ಅವ್ರಿಗೆ. ಹುಬ್ಬಳ್ಳಿ ಮಂದಿ ಏನ್ ವಿಶೇಷ ಅಲ್ಲ, ಮೊದಲು ಅವ್ರಿಗೆ ಆಗ್ಯಾವ, ಬಾಯಪಾಠ ಹೇಳ್ಬಿಡ್ತಾರ. ವಿಚಾರ ಮಾಡ್ದಂಗೆ ಹೇಳುವಂತ ಸ್ವಭಾವ ಅವ್ರಿಗೆ ಬಂದ್ಬಿಟ್ಟದ. ಉಳಿದವ್ರು ಸ್ವಲ್ಪ ವಿಚಾರ ಮಾಡಿ ಹೇಳ್ಬೇಕಾಗ್ತದೆ. ಜ್ಞಾನಿಗನು ದುಃಖ ಬರ್ತಾವ್ರಿ, ಆದ್ರೆ ಅವ ಎರಡು ಸಮನಾಗಿ ನೋಡ್ಕೊತಾನ್ರಿ. ಅದು ನೋಡೋಣ, ಆಮೇಲೆ ನೋಡತ್ರಿ. ಜ್ಞಾನಿಗೆ ದುಃಖನ ಬರೋದಿಲ್ಲ ಅನ್ನೋರು ಬಾಳ ಮಂದಿ ಅದೇವಿ ನಾವು. ನಮ್ ತಲೆಯಾಗ ಏನದ, ಜ್ಞಾನಿ ಅಂದ್ರ ದುಃಖ ಬರಬಾರ್ದು. ನಮ್ ತಲೆಯಾಗ ಹಿಂಗದ. ಅವಾಗ ಸುಖ ದುಃಖಗಳು ಆ ಪ್ರಾರಬ್ಧ ಅಧೀನ ಅಂದಾಗ ಆ ಶರೀರಕ್ಕೆ ಬಂದ ಬರ್ತಾವೆ, ಆ ಮನಸ್ಸಿಗೆ ಬಂದ ಬರ್ತಾವೆ. ಸುಖ ದುಃಖಗಳಾಗೋದು ಮನಸ್ಸಿಗೆ, ಶರೀರಕ್ಕಲ್ಲ. ಆದ್ರಿಂದ ಮನಸ್ಸಿಗೆ ಬಂದ ಬರ್ತಾವೆ. ಆ ಜ್ಞಾನಾನಂತರ ಕೂಡ ಒಂದು ಏನು ಜ್ಞಾನಿದು ಜೀವನ ನಡೆದೈತಲ್ಲ, ಆ ಜೀವನಕ್ಕೆ ನಾವ್ ಏನಂತೇವಿ ಅಂದ್ರ ಜೀವನ ಮುಕ್ತಿ ಜೀವನ ಅಂತೇವ. ಜೀವನ ಮುಕ್ತಿ ಸಡನ್ಲಿ ಗೋಸ್ ಥ್ರೂ ಪ್ರಾರಬ್ಧ ಕರ್ಮ. ಜೀವನ ಮುಕ್ತಿ ಇದ್ದಾಗ ಪ್ರಾರಬ್ಧ ಕರ್ಮಗಳು, ಸುಖ ದುಃಖಗಳು ಇದ್ದೇ ಇರ್ತಾವ ಆತ್ಮೀಯರೇ. Because of the power of knowledge, the prarabdha karma caused by experiences appear very, very insignificant for him. ಅವನ ಜ್ಞಾನದ ಶಕ್ತಿ ಎದುರಿಗೆ ವಿಚಾರ ಮಾಡಿ ನೋಡಿದಾಗ ಅವು ಹೆಂಗಿರ್ತಾವು ಅಂದ್ರೆ ಇದ್ರೂ ಕೂಡ ಇಲ್ಲದಂಗಿರ್ತಾವ. ಒಂದು ಕಡುವು ತಗೊಂಡು ಒಂದು ಇದ್ರ ಮ್ಯಾಗ ಬೋರ್ಡ್ ಮ್ಯಾಗ ಒಂದು ಗೆರೆ ಬರೀರಿ, ಎಷ್ಟೋ ಒಂದು ಗೆರೆ ಬರೀರಿ, 1 ಸೆಂಟಿಮೀಟರ್ ಅಥವಾ 1 ಇಂಚಿನಷ್ಟು ಗೆರೆ ಬರೀರಿ. ಈಗ ಇನ್ನ ಒಂದು ಗೆರೆ, ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ ಇದನ್ನ ಮುಟ್ಟಬಾರದು, ಇದನ್ನ ಸಣ್ಣದ ಮಾಡ್ರಿ ಅಂದ್ರೆ ಅದ್ರ ಬಾಜು ಒಂದು ದೊಡ್ಡ ಗೆರೆ ಎಳಿಬೇಕು. ಆ ದೊಡ್ಡ ಗೆರೆ ಅನ್ನುವಂಥದ್ದು ಈಗ ಜ್ಞಾನ. ಆ ಜ್ಞಾನದ ಎದುರಿಗೆ ಸಣ್ಣ ಗೆರೆ ಅನ್ನುವಂಥದ್ದು ಐತೋ ಇಲ್ಲೋ ಅನ್ನೋಂಗ ಆಗಿ ಹೋಗ್ಬೇಕು. ಅಷ್ಟು ಜ್ಞಾನದ ನಿಧಿಧ್ಯಾಸನ ಪರಿಪಕ್ವ ಅಂತ ಕಾರಣ ಆಗ್ಬೇಕು. ಆದ್ರಿಂದ ಅವ ಏನಂತಾನೀಗ, ಅವನಲ್ಲಿ ಸುಖ ದುಃಖಗಳು ಇದ್ರೂ ಕೂಡ ಅದಾವೋ ಇಲ್ಲೋ ಅನ್ನುವಷ್ಟು ಸಣ್ಣಯ್ಯವ. ಇನ್ನುವಷ್ಟು ಕೆಮ್ಮಿದ್ರೆ ಇಲ್ಲ ಇಲ್ಲ ಅಂತಾನವ. ಹೌದಾ? ಅವನು ಹಿಂಗದ ಅದು ಅರ್ಥ. ನಾವೇನ್ ತಿಳ್ಕೊಂಡೇವಿ ಇಲ್ಲ ಅಂತ ಹೆಂಗ್ ತಿಳ್ಕೊಂಡೇವಲ್ಲ, ಆ ಇಲ್ಲ ಅಂತ ತಿಳ್ಕೊಂಡಿದ್ದ ಖರೆ. ಅದ್ರ ಹೆಂಗ ಖರೆ ಅನ್ನೋದನ್ನ ಹೇಳ್ತಾರಪ್ಪ. ಅನುಭವದಲ್ಲಿ ಅಮೃತ ಇದೆ. ವೆರಿ ಸಿಗ್ನಿಫಿಕೆಂಟ್. ದೇ ಆರ್ ನಾಟ್ ಆಬ್ಸೆಂಟ್ ಫಾರ್ ದ ಜ್ಞಾನಿ, ದೇ ಆರ್ ಪ್ರೆಸೆಂಟ್ ಬಟ್ ದೇ ಆರ್ ಇನ್ಸಿಗ್ನಿಫಿಕೆಂಟ್. ದುಃಖಗಳು ಇಲ್ವೇ ಇಲ್ಲ ಅಂತಲ್ಲ, ಅದಾವ ಅಂದ್ರ ಅವು ಹೆಂಗ ಅದಾವ ಅಂದ್ರ ಬಹಳ ನಾಜೂಕ್ ಅದಾವ, ಬಹಳ ಸಣ್ಣ ಆಗ್ಯಾವ. ಯಾರ ಎದುರಿಗೆ ಸಣ್ಣ ಆಗ್ಯಾವ? ಅವನ ಜ್ಞಾನದ ಎದುರಿಗೆ, ಅವನ ಅನುಭವದ ಎದುರಿಗೆ ಬಹಳ ಸಣ್ಣ. Let the example I have given, like the example I have given, ಒಂದು ಉದಾಹರಣೆ ಕೊಡ್ತಾರೆ. ಹೆಂಗ ಆಗ್ತದೆ ಅನ್ನೋದು. After sunrise, the stars will continue in the sky. ಸೂರ್ಯೋದಯನೂ ಆತು. ಸೂರ್ಯೋದಯ, ಸನ್ರೈಸ್, ಸೂರ್ಯೋದಯ ಆತು. ಆಕಾಶದಾಗ ಚಿಕ್ಕಿಗಳು ಹೋದ್ವಲ್ರಿ, ಅದಾವ ಮರ್ಯಾದವೇನು? ಮತ್ತೆ ಇಲ್ಲ, ಅಲ್ಲೇ ಅದಾವು. ಡೂ ದೇ ಎಕ್ಸಿಸ್ಟ್ ಆರ್ ನಾಟ್? ಅದಾವೋ ಇಲ್ಲೋ? ಅದಾವು. ದೇ ಡೂ ಎಕ್ಸಿಸ್ಟ್, ಅದಾವು. ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಪವರ್ಫುಲ್ ಸನ್ಲೈಟ್, the innumerable infinite number of stars are there, but as good as not there. ಸೂರ್ಯನ ಬೆಳಕಿನ ಎದುರಿಗೆ ಅವು ಇದ್ರೂ ಇಲ್ಲದ ಹಾಗೆ ಇವೆ. ಈಗ ಜ್ಞಾನಿದು ಸೂರ್ಯೋದಯ ಆಗೈತಿ, ಜ್ಞಾನನ ಸೂರ್ಯೋದಯ. ಜ್ಞಾನವೆಂಬ ಸೂರ್ಯನ ಉದಯ ಆಗೈತಿ ಅಂತ ಕಳೆದಾಗ ಅವನಲ್ಲಿ ದುಃಖಗಳು ಹೆಂಗದಾವ? ಚಿಕ್ಕಿಗಳಾಗ್ಯಾವ. Similarly, because of the power of knowledge, he looks upon there as no consequences at all. Therefore, prarabdha is there, but it doesn't impact the ಜ್ಞಾನಿ. ಪ್ರಾರಬ್ಧ ಏನೋ ಐತಿ, ಆ ಪ್ರಾರಬ್ಧ ಅವನು ಏನು ಅಳಗ್ಯಾಡ್ಸಕ್ ಬರಕ್ ಸಾಧ್ಯ ಇಲ್ಲ.
ಫಾರ್ ಜ್ಞಾನಿ ಜ್ಞಾನಂ ಈಸ್ ಮೋಸ್ಟ್ ಪವರ್ಫುಲ್ ಶಾಕ್ ಅಬ್ಸರ್ವರ್. ಈಗ ಬಸ್ನಾಗ ದಡಿಕೆ ಆಗಲಾರ್ದು ತಿಳ್ಕೊಂಡು ದಡಿಕೆ ಆಗಬಾರ್ದು ತಿಳ್ಕೊಂಡು ಶಾಕ್ ಅಬ್ಸರ್ವರ್ ಆಗಿರ್ತಾರಲ್ಲ, ಹಂಗ ಜ್ಞಾನಿಗೆ ಈ ಜ್ಞಾನವೇ ಒಂದು ದೊಡ್ಡ ಶಾಕ್ ಅಬ್ಸರ್ವರ್ ಆಗ್ಯದ. ಅವ್ ಬೇಕಾದಂತ ಬಸ್ ಎತ್ತಿ ಬಗದ್ರು ಕೂಡ ದಡಿಕೆ ಆಗುದಿಲ್ಲ ಜ್ಞಾನಿಗೆ. ಈ ಒಂದು ಸ್ಥಿತಿ ಏನೈತಲ್ಲ, ಇದು ಏನಂತಾರಲ್ಲ, ಹಿಂಗಿರುವುದಕ್ಕೆ ಏನಂತಾರ, ಇದಕ್ಕೆ ಯಾರಾದ್ರೂ ಹೇಳ್ತಿರ ಒಂದ್ ಮಾತು? ಹಿಂಗಿರುವುದಕ್ಕೆ ಏನಂತಾರ ಅನ್ನೋದು ಬೇಕಲ್ಲ. ಸ್ಥಿತಿ ಪ್ರಜ್ಞೆ, ಜೀವನ್ ಮುಕ್ತಿ, ಸ್ಥಿತಿ ಪ್ರಜ್ಞೆ, ಹಿಂಗನ್ನೋದಕ್ಕ ಜೀವನ್ ಮುಕ್ತಿ ಅಂತಾರ. ಜೀವನ್ ಮುಕ್ತಿ ಅಂತಾರಲ್ಲ, ಬರೇ ಮಾತು ಪುಸ್ತಕದಾಗಿನ ಮಾತಾಗಬಾರ್ದು, ನಮ್ಮ ಅನುಭವದ ಮಾತಾಗ್ಬೇಕು. ಓಹೋ ಇದು ಸಾಧ್ಯ ಐತೆ ಹಂಗಾರ, ನಾವು ಮಾಡ್ಬೇಕಂಗ, ನಾವು ಪ್ರಯತ್ನ ಮಾಡ್ಬೇಕು. ಮತ್ತೆ ಇದಕ್ಕೆ ಜೀವನ ಇರುಬಿಡ ಜೀವನ ಮುಕ್ತಿ ಹೊಂದಿದ್ರನ್ನ ವಿಧೇಯ ಮುಕ್ತಿ ನಮ್ ಕೈವಶ ಆಗ್ತದ ಆತ್ಮೀಯರೇ. ಜೀವನ್ ಮುಕ್ತಿ ಮೊದಲ ವಿಧೇಯ ಮುಕ್ತಿ ಸಾಧ್ಯವಿಲ್ಲ. And it is very useful because during this time only, whatever be the short time that prarabdha remains, Dhyani not only enjoy Jivan Mukti, he can share his knowledge and maintain a Guru Shishya Parampara also. ಅಂತಾರ ಅಪ್ಪವರು. ಇದು ಒಂದು ಅವಧಿ, ಜೀವನ್ ಮುಕ್ತಿ ಅವಧಿ. ಅದು ಬಹಳ ಕಡಿಮೆ ವರ್ಷದ ಇದ್ರು ಇರುವಂದಾಕ, ಹೆಚ್ಚಿಗೆ ವರ್ಷ ಇದ್ರಂತೂ ಬಹಳ ಚಲೋ. ಜ್ಞಾನ ಆದ ನಂತರ ಆವಿಷ್ಯ ಬಾಳ ಇತ್ತಂದ್ರ ಬಾಳ ಚಲೋ. ಅದು ಸ್ವಲ್ಪ ಇರ್ಲಿ, ಅದು ಚಲೋನ. ಯಾಕ ಅಂತಂದ್ರ ಈ ಒಂದು ಸ್ವಲ್ಪ ಟೈಮ್ನಾಗ ಏನ್ ಮಾಡ್ತಾನಮ್ಮ ಅಂದ್ರ, ಅವ ಜೀವನ್ ಮುಕ್ತಿ ವಿಲಕ್ಷಣ ಆನಂದನು ಅನುಭವಿಸ್ತಾನ. ಮತ್ತೇನ್ ಮಾಡ್ತಾನಂದ್ರ ತಾನು ಪಡೆದ ಜ್ಞಾನವನ್ನ ಗುರು ಶಿಷ್ಯ ಪರಂಪರೆಯ ಮೂಲಕ ಇತರರಿಗೆ ಹಂಚ್ತಾನ. If a Jnani doesn't have Jivan Mukti and he dies immediately, what will the problem? ಜ್ಞಾನ ಆದ ತಕ್ಷಣ ಅಲ್ಲೇ ಅವಾಗ ಪ್ರಾರಬ್ಧ ಮುಗೀತಿತ್ತು ಅಂದ್ರೆ ಏನಾಗ್ತದೆ? All the gurus will become under what group? Ajnani group. Every Jnani dies after Jnanam. Whoever has not died will be Ajnani. ಅವಾಗ ಹೆಂಗಾಗ್ತಿತ್ತು ಅಂದ್ರೆ ಸತ್ತವರೆಲ್ಲ ಅಜ್ಞಾನಿಗಳು, ಸಾಯದೇ ಇದ್ದವರೆಲ್ಲರೂ ಅಜ್ಞಾನಿಗಳು. And if Ajnani imparts, what will they impart? ಅಜ್ಞಾನಿಗಳು ಉಳ್ಕೊಂಡ್ರು, ಜ್ಞಾನಿಗಳ ಸತ್ತು ಹೋದ್ರು ಅಂದ್ರೆ ಏನ್ ಹೇಳ್ತಾರ ಅವರು ಅಜ್ಞಾನಿಗಳು? ಯಾಕಂದ್ರೆ ಜ್ಞಾನಿಗಳಿಗೆ ಜ್ಞಾನ ಅನ್ನಂತ ಸತ್ತ ಹೋಗ್ಬಿಟ್ಟಿದ್ರು ಅವರು. ಅಜ್ಞಾನ ಅನ್ನೋದು ಹೇಳ್ತಿದ್ದೇ ಇಲ್ಲ. ಉಳಿತಿದ್ರೆ ಯಾರು? ಎಲ್ಲರೂ ಅಜ್ಞಾನಿಗಳು ಉಳಿತಿದ್ರು. ಆ ಅಜ್ಞಾನಿಗಳು ಉಳಿದವ್ರಿಗೆ ಏನ್ ಹೇಳಕ್ ಸಾಧ್ಯದ? ಉಳಿದಂತ ಅಜ್ಞಾನಿಗಳು ಉಳಿದವ್ರಿಗೆ ಅಜ್ಞಾನವನ್ನ ಹೇಳ್ತಾರೋ ಜ್ಞಾನವನ್ನ ಹೇಳ್ತಾರೋ? ಜ್ಞಾನವನ್ನು ಹೇಳ್ತಾರೆ ಗುರುಗಳೇ. ಜ್ಞಾನವನ್ನ ಹೇಳ್ತಾರೆ. ಜ್ಞಾನಿಗಳಂತೂ ಜ್ಞಾನ ಆಗುತ್ತಲ್ಲ, ಅವ್ರು ಇಲ್ದಂಗಾಗಿ ಹೋಗ್ಬಿಟ್ರು. ಹಿಂಗ್ ಬಂದ್ ವೇಳೆ ಆಗಿತ್ತಂದ್ರ ಅಜ್ಞಾನ ಪರಂಪರೆನ ಉಳಿತಿತ್ತು ಇಲ್ಲೇ. Therefore, Jnani continues to maintain a tradition until the prarabdha is exhausted. ಜ್ಞಾನಿ ಪ್ರಾರಬ್ಧ ಮುಗಿಮಟಾನು ಅವ ಏನ್ ಮಾಡ್ತಾನೋ ಅಂದ್ರೆ ಆ ಪರಂಪರೆಯನ್ನ ಬೆಳೆಸ್ತಾನೆ. And when prarabdha is exhausted, like when the oil getting exhausted in a lamp, the flame dies. Similarly, his life ends at the end of prarabdha, which is going to be called pranantakala. ಹೆಂಗ ಒಂದು ಈ ಚಿಮಣಿ ಬುಡ್ಡಿ ಒಳಗಿನ ಎಣ್ಣೆ ಆಗಾಗ ಬಂದಾಗ ಆ ದೀಪ ಹೆಂಗ ಆರಿ ಹೋಗ್ತದೋ, ಹಂಗ ಈ ಪ್ರಾರಬ್ಧ ಅನ್ನುವಂತದ್ದು ಎಲ್ಲ ಅಳದು ಹೋಗ್ತಂದ್ರ ಆ ಶರೀರ ಏನಾಗ್ತದ? ಬಿದ್ದು ಹೋಗ್ತದ. ಅದಕ್ಕೆ ಏನಂತಾರ? ಪರಾಂತಕಾಲ. Final death of a Jnani is called Parantakalah. Ajnani Jiva's death is not final death. Parantakalah ಅಂದ್ರೆ ಏನಂದ್ರೆ ಕೊನೆಯ ಫೈನಲ್ ಡೆತ್, ಇದು ಕೊನೆಯ ಸಾವು. ಇನ್ನು ಮುಂದೆ ಸಾಯೋದು ನಾವು. ಜ್ಞಾನಿ ಒಮ್ಮೆ ಸತ್ನಂದ್ರೆ ಇನ್ನೊಮ್ಮೆ ಸಾಯೋದಿಲ್ಲ. ಅಜ್ಞಾನಿಗಳು ಸತ್ರಂದ್ರೆ ಮತ್ತೆ ಹುಟ್ಟು ಬರ್ತಾರ. ಇಷ್ಟು ಫರಕದ ನೋಡ್ರಿ. This is called Parantakalah, ಅಂದ್ರೆ ಕೊನೆಯ ಸಾವು, ಫೈನಲ್ ಡೆತ್. ಜ್ಞಾನಿದು ಕೊನೆಯ ಸಾವು ಆಗ್ತದ, ಅಜ್ಞಾನಿಗಳದು ಮತ್ ಹುಟ್ಟುವಂತಹ ಸಾವು ಆಗ್ತದ. ಇದು ಮತ್ತು ಜ್ಞಾನಿ ಅಜ್ಞಾನಿಗಳಲ್ಲಿ ಇರುವಂತಹ ವ್ಯತ್ಯಾಸ. Ajnani's lives
Ajnani Jiva's death is not final death. Why? Because again he is going to be born, again he is going to be die. The Ajnani death is called Aparanta Kala, Jnani's death is called Paranta Kala. ಜ್ಞಾನಿಯ ಸಾವಿಗೆ ಪರಾಂತ ಕಾಲ ಅಂತಾರೆ, ಅಜ್ಞಾನಿಗಳ ಸಾವಿಗೆ ಅಪರಾಂತ ಕಾಲ ಅಂತಾರೆ. After the end of Prarabdha, what happens to Jnani is called Videya Mukti, and the Upanishad describes that. ಏನದ ಜೀವನ್ ಮುಕ್ತಿ ಆದ ನಂತರ ಅವಾಗ ಪರಾಂತ ಕಾಲ ಆಗ್ತದ, ಪರಾಂತ ಕಾಲ ಆದ್ಮ್ಯಾಗ ಏನಾಗ್ತದ, ಅವಾಗ ವಿಧೇಯ ಮುಕ್ತಿ ಆಗ್ತದ. ಆ ವಿಧೇಯ ಮುಕ್ತಿ ಹೆಂಗ್ ಆಗ್ತದ ಅನ್ನುವಂಥದ್ದು ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತೀನಿ ಅಂತಾರಪ್ಪ. ಆ ವಿಷಯವನ್ನ ಮತ್ತೆ ನಾವು ನೋಡೋಣ, ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ಅನ್ನುವರೆಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.